ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಾವು ಮನೆಯಲ್ಲೇ ಉತ್ತಮವಾದ ಶುಚಿಯಾದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿವತ್ತು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅರ್ಜೆಂಟಾಗಿ ನಮಗೆ ವೆಜ್ಜು ನಾನ್ ವೆಜ್ಜು ಅಡುಗೆ ಮಾಡೋದಕ್ಕಲ್ಲ, ಮೇಯ್ನಾಗಿ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ನಮಗೆ ಬೇಕಾಗಿರುತ್ತೆ ಸ್ನೇಹಿತರೆ ಅಲ್ವಾ. ನಾವೇನು ಮಾಡ್ತೀವಿ, ಒಂದು ಸತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದಿಲ್ಲ, ಆವಾಗ ನಾವು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಶುಂಠಿನೆಲ್ಲ ಕಟ್ ಮಾಡಿ ಪೇಸ್ಟ್ ಮಾಡೋ ಅಷ್ಟೊತ್ತಿಗೆ ನಮಗೂ ಟೈಮ್ ಆಗಿಬಿಟ್ಟಿರುತ್ತೆ. ಅರ್ಜೆಂಟಾಗಿ ನಮಗೆ ಮಾಡಬೇಕಂದಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದಿಲ್ಲ. ಆಮೇಲೆ ಆ ಶುಂಠಿಗಳು ಸಿಪ್ಪೆ ಎಲ್ಲ ತೆಗೆದು ಬೆಳ್ಳುಳ್ಳಿ ಸಿಪ್ಪೆನೂ ತೆಗೆದು ನಾವು ಮಾಡೋಷ್ಟೊತ್ತಿಗೆ ನಮಗೆ ಟೈಮು ತುಂಬ ಹಿಡಿಯುತ್ತೆ ಸ್ನೇಹಿತರೆ. ಆಮೇಲೆ ನಾವು ಅಂಗಡಿಯಿಂದ ತರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದ್ರಿಂದ ಅದು ಯಾವಾಗ ಅವರು ಮಾಡಿರ್ತಾರೇನೋ ಸ್ನೇಹಿತರೆ ಅಲ್ವಾ, ತುಂಬ ಅದು ಏನು ಚೆನ್ನಾಗಿರಲ್ಲ ಸ್ನೇಹಿತರೆ, ತುಂಬ ಏನು ಚೆನ್ನಾಗಿರಲ್ಲ ಅದು ಅಂಗಡೀಲಿ ಅವರು ಎಷ್ಟು ಕ್ವಾಲಿಟಿಯಲ್ಲಿ ಮಾಡಿರಬೇಕು ಆ ಥರ ಕ್ವಾಲಿಟಿಯಲ್ಲಿ ಮಾಡಿರ್ತಾರೆ. ಅದು ಅಷ್ಟು ಚೆನ್ನಾಗೂ ಇರೋದಿಲ್ಲ ಆರೋಗ್ಯಕ್ಕೆ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಯಾವ ರೀತಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ನ ಮಾಡಿ ಆರಾಮಾಗಿ ಒಂದು 6 ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಡ್ಬೋದು ಸ್ನೇಹಿತರೆ. ಹೊರಗಡೆನೂ ಇಡ್ಬೋದು, ಆಮೇಲೆ ಫ್ರಿಜ್ಜಲ್ಲೂ ಇಡ್ಬೋದು ಸ್ನೇಹಿತರೆ. ಆದಷ್ಟು ಜಾಸ್ತಿ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡ್ರಿ. ಫ್ರಿಜ್ಜಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಡೋದ್ರಿಂದ ಚೆನ್ನಾಗಿರುತ್ತೆ ಅಂತಾರೆ. ನಿಜವಾಗ್ಲೂ ನೋಡಬೇಕಂದ್ರೆ ಇದನ್ನು ಹೊರಗಡೆನೇ ಇರಬೇಕು ಸ್ನೇಹಿತರೆ. ಇದಕ್ಕೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದರಿಂದ ಅದು ಒಂದು 6 ತಿಂಗಳ ತನಕ ನಾವು ಹೊರಗಡೆನೇ ಇಟ್ಟರೂ ಕೂಡ ಅದು ಹಾಳಾಗೋದಿಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿ ಫ್ರೆಶ್ ಆಗಿಯೇ ಇರುತ್ತೆ. ನಿಮಗೆ ಬೇಕಾದರೆ ನಿಮ್ಮ ಇಷ್ಟ, ಫ್ರಿಜ್ಜಲ್ಲೂ ಬೇಕಾದ್ರೆ ಇಟ್ಕೋಬೋದು, ನೀವು ಹೊರಗಡೆನೂ ಬೇಕಾದ್ರೆ ಇಟ್ಕೋಬೋದು ಸ್ನೇಹಿತರೆ. ನೋಡಿ, ನಾವು ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ರೀತಿ ಮಾಡ್ತೀನಿ ಅಂತ, ಈಗ ಅದಕ್ಕೆ ನಾನು ಏನೇನು ಹಾಕ್ತೀನಿ ಅಂತಲೂ ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಬೇಕಂದ್ರೆ ಇವಾಗ ನಾನು ಸಣ್ಣ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಉಪ್ಪು ಹಾಕಬೇಕು ಸ್ನೇಹಿತರೆ. ನಾವು ಉಪ್ಪು ಹಾಕ್ತಲೇ ಒಂದು ಸಲ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಬಿಡ್ತೀವಿ, ಆ ಥರ ಎಲ್ಲ ಮಾಡಬಾರ್ದು. ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಉಪ್ಪನ್ನ ಹಾಕಬೇಕು. ಈ ಉಪ್ಪು ಹಾಕೋದ್ರಿಂದಲೇ ಅದು ಬೇಗ ಕೆಡೋದಿಲ್ಲ ಸ್ನೇಹಿತರೆ. ಒಂದು 6 ತಿಂಗಳ ತನಕ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಶ್ಶಾಗಿ ಇರಬೇಕು ಅಂತಂದರೆ ಒಂದೇ ಒಂದು ಸ್ಪೂನು ಎಣ್ಣೆನ, ಅಡುಗೆ ಎಣ್ಣೆ ಇರುತ್ತಲ್ಲ, ನಿಮ್ಮ ಮನೇಲಿ ಯಾವುದೇ ಅಡುಗೆ ಎಣ್ಣೆ ಇರುತ್ತೆ ಆ ಅಡುಗೆ ಎಣ್ಣೆನ ನೀವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಕ್ತೀವಿ. ನೋಡಿ ಸ್ನೇಹಿತರೆ, ಇವಾಗ ನಾನು 1 ಚಮಚ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದು ಎಣ್ಣೆ ಇರುತ್ತೆ ಆ ಅಡುಗೆ ಎಣ್ಣೆನ ನೀವು ಹಾಕಿ ಇಷ್ಟು ಸ್ವಲ್ಪ ಒಂದು 3/4 ಚಮಚದಷ್ಟು ನಾನು ಅಡುಗೆ ಎಣ್ಣೆನ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಿಟ್ಟು ಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಉಪ್ಪು ಹಾಕಿರೋದ್ರಿಂದ ಇದು ಒಂದು 6 ತಿಂಗಳ ತನಕ ಆರಾಮಾಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ. ಇದನ್ನು ಗಾಜಿನ ಬಾಟ್ಲಿಲಾದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು, ಇದು ಅಥವಾ ಪ್ಲಾಸ್ಟಿಕ್ ಬಾಟ್ಲಿ ಇರುತ್ತಲ್ಲ ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ. ಭಾಳ ಸಿಂಪಲ್ಲಾಗಿರುವಂಥ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವು ನಿಮ್ಮ ಮನೇಲಿ ಇದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾರೆ ಸ್ನೇಹಿತರೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾರೆ ಸ್ನೇಹಿತರೆ. ರುಬ್ಬುವಾಗಲೇ ಸ್ವಲ್ಪ ಎಣ್ಣೆ ನಾನು ಹಾಕಿದ್ನಲ್ಲ ಆ ಥರ ಎಣ್ಣೆ, ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನೂ ಹಾಕ್ತಾರೆ. ಆದರೆ ನಾನು ಅರಿಶಿನ ಪುಡಿ ಹಾಕಿಲ್ಲ. ನಿಮಗೇನಾದರೂ ಅರಿಶಿನ ಪುಡಿ ಹಾಕಬೇಕು ಅಂತ ಇಷ್ಟ ಆದಲ್ಲಿ ನೀವು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸಿನ ಮಾಡ್ಕೋಬೋದು ಸ್ನೇಹಿತರೆ. ನಾನು ಇದಕ್ಕೆ ಅರಿಶಿನ ಪುಡಿನ ಹಾಕಿಲ್ಲ ಸ್ನೇಹಿತರೆ. ಉಪ್ಪು ಎಣ್ಣೆನೇ ಹಾಕಿದ್ದೀನಿ. ನನಗಿಷ್ಟೇ ಸಾಕು ಸ್ನೇಹಿತರೆ. ಇದನ್ನು ನಾವು ಒಂದು ಒಳ್ಳೆ ಗಾಜಿನ ಬಾಟ್ಲಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಾಟ್ಲಿ ಆಗಿರ್ಬೋದು, ಯಾವುದ್ರಲ್ಲಾದರೂ ನೀವು ಹಾಕಿಬಿಟ್ಟು ಆರಾಮಾಗಿ ಹೊರಗಡೆನೇ ಇಟ್ಕೋಬೋದು, ಏನೂ ಹಾಳಾಗಲ್ಲ ಸ್ನೇಹಿತರೆ. ಫ್ರಿಜ್ ಇಲ್ದವರು ಈ ಥರ ನೀವು ಮಾಡಿಬಿಟ್ಟು ಹೊರಗಡೆನೂ ಇಟ್ಕೋಬೋದು. ಫ್ರಿಜ್ ಇದ್ದವರು ನಿಮಗೆ ಇಷ್ಟ ಇದ್ದರೆ ಫ್ರಿಜ್ಜಲ್ಲೂ ನೀವು ಇಟ್ಕೋಬೋದು, ಅದು ನಿಮ್ಮ ಇಷ್ಟ. ಹೊರಗಡೆನಾದ್ರು ಇಟ್ಕೋಬೋದು, ಫ್ರಿಜ್ ಒಳಗಾದರೂ ನೀವು ಇಟ್ಕೋಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಈ ಸಿಂಪಲ್ ಆಗಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಎಷ್ಟು ಬೇಗ ನಾವು ಮಾಡಿದ್ದೀವಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಶುಂಠಿನ ತೊಳೆದುಬಿಟ್ಟು ಆ ಶುಂಠಿದು ಸಿಪ್ಪೆ ಎಲ್ಲ ತೆಗಿಯೋ ತನಕ ಒಂದು ನಿಮಿಷ ಟೈಮ್ ಆಗುತ್ತೆ. ನೀವು ಧಾರಾವಾಹಿ ಎಲ್ಲ ನೋಡ್ಕೊತಾ ಕೂತಿರ್ತೀರಲ್ಲ, ಆ ಸಮಯದಲ್ಲಿ ನೀವು ಇದನ್ನು ಮಾಡ್ತಾಯಿದ್ರೆ ನಮ್ಮ ಧಾರಾವಾಹಿ ನೋಡ್ದಂಗೂ ಆಗುತ್ತೆ, ಈ ಕೆಲಸನೂ ಆಗುತ್ತೆ ಅಲ್ವಾ. ಸ್ವಲ್ಪ ಶುಂಠಿದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ಬೆಳ್ಳುಳ್ಳಿದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಮಿಕ್ಸಿ ಮಾಡೋದ್ರಿಂದ ನಮಗೆ ಬೇಗ ಇದು ಒಂದು ಅಡುಗೆ ಮಾಡೋಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ಎಲ್ಲದಕ್ಕೂ ನಮಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ತುಂಬ ಆಗುತ್ತೆ ಸ್ನೇಹಿತರೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು
ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಬಾಯ್.